ಪ್ರೈಸ್ ದ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರಿಯರಾದವರೇ, ನೀವೆಲ್ಲರೂ ಬಹಳ ಚಂದಾಗಿದ್ದೀರಾ. ಯಾಕಂದ್ರೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಸಕಲವು ನಿಮಗಾಗಿ ಮಾಡಲು ಆತನ ಸದಾಕಾಲ ನಿಮ್ಮೊಂದಿಗೆ ಇರುವಂತ ದೇವರಾಗಿದ್ದಾನೆ. ಅದಕ್ಕಾಗಿಯೇ ಪ್ರೀತಿಯ ದೇವರ ಮಕ್ಕಳೇ, ವಿಶೇಷವಾಗಿ ಪ್ರತಿ ಒಂದು ದಿನ ಈ ಒಂದು ದೇವರ ವಾಕ್ಯ ನಿಮ್ಮನ್ನ, ಈ ಒಂದು ವಾಕ್ಯವನ್ನ ಅನುದಿನದ ಆಹಾರವನ್ನ ಅಂತ ಹೇಳ್ಬೋದು, ಅನುದಿನದ ಮನ್ನಾ ಎಂಬುದಾಗಿ ಹೇಳ್ಬೋದು, ಅನುದಿನದ ನನ್ನ ಜೀವಿತದ ಆಧಾರದ ವಾಕ್ಯ ಎಂಬುದಾಗಿ ಸಹ ಈ ವಾಕ್ಯವನ್ನ ನಾವು ಹೇಳ್ಬೋದು. ನಾವು ಕಣ್ಗಳನ್ನ ಮುಚ್ಚಿ ಮುಂದುವರೆಯಾಗಿ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಆಶೀರ್ವಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ನಿನ್ನ ಮಕ್ಕಳಿಗೆ ದೇವರ ಏನೆಲ್ಲ ವಾಕ್ಯಗಳನ್ನು ಇದೆಯೋ ಅದನ್ನ ಸ್ವಾಮಿ ಕರ್ತನ ಈ ದಿನದಲ್ಲಿ ಅನುಗ್ರಹಿಸು, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಓಕೆ ಪ್ರಿಯರಾದವರೇ, ನೀವು ಪ್ರತಿಯೊಬ್ಬೊಬ್ಬರು ನಿಶ್ಚಯವಾಗ್ಲೂ ಈ ವಾಕ್ಯಗಳನ್ನ ಕೇಳಿ ಆಶೀರ್ವದಿಸಲ್ಪಡ್ತಾ ಇದ್ದೀರಾ. ಯಾಕೆಂದರೆ ವಾಕ್ಯದ ನಿಮಿತ್ತವಾಗಿಯೇ ಪ್ರತಿ ಒಂದು ದೇವರ ಮಕ್ಕಳಿಗೂ, ಪ್ರತಿ ಒಂದು ವಿಶ್ವಾಸಿಗಳಿಗೂ, ಪ್ರತಿ ಒಬ್ಬ ಸೇವಕರಿಗೂ ವಾಕ್ಯವೇ ಮುಖ್ಯವಾದ ಆಧಾರವಾಗಿ ಇರ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಪ್ರಿಯರಾದವರೇ, ನಿಮ್ಮ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ಅನೇಕ ವಿಷಯಗಳು, ಅನೇಕ ಕಾರ್ಯಗಳು, ಅನೇಕ ರೀತಿಯಾದ ನೀವು ಕಾರ್ಯಗಳಲ್ಲಿ, ವಿಷಯಗಳಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ. ಅದರಲ್ಲಿ ಕೆಲವೊಬ್ಬರು ಅನೇಕರಿಗೆ ಆಗದೇ ಇರುವಂತ ಪರಿಸ್ಥಿತಿಗಳು, ಅನೇಕರಿಗೆ ಆಗಿದ್ದರೂ ಅದನ್ನ ಅನುಭವಿಸಲಿಕ್ಕೆ ಆಗದಂತ ಪರಿಸ್ಥಿತಿಗಳು. ಇದಕ್ಕಾಗಿ ದೇವರು, ಅವರು ಅನೇಕರು ಬಾಧೆ ಪಡ್ತಾರೆ, ಅನೇಕರು ಹಿಂಸೆ ಪಡ್ತಾರೆ, ಅನೇಕರು ನೋಡ್ಬೇಕಂದ್ರೆ ಹಾಸ್ಪಿಟಲ್ ಅನೇಕರು ರೋಗಸ್ಥರಾಗಿದ್ದಾರೆ. ಇಂಥದೆಲ್ಲ ಯಾಕೆ ಬರ್ತದೆ ಎಂಬುದಾಗಿ ಅನೇಕರು ತನ್ನ ಮನಸ್ಸಿನಲ್ಲಿ ನಾನಾ ರೀತಿಯಾದ ಸಂಶಯಗಳು, ನಾನಾ ರೀತಿಯಾದ ಇದಕ್ಕೆ ಉತ್ತರವಿಲ್ವಾ, ನಮಗೆ ಪರಿಹಾರವಿಲ್ವಾ ಎಂಬುದಾಗಿ ಅನೇಕರು ಅಂದುಕೊಂಡಿರ್ಬೇಕು. ಪ್ರಿಯರಾದವರೇ, ಅದಕ್ಕಾಗಿ ದೇವರು ನಿಮಗೆ ತಾನೇ ಒಂದು ವಾಕ್ಯಗಳನ್ನ ಇಟ್ಟಿದ್ದಾನೆ. ಆ ವಾಕ್ಯವನ್ನ ಓದೋಣ. ಪ್ರಿಯರಾದವರೇ, ನೋಡಿ, ವಾಕ್ಯದಲ್ಲಿ ಹೇಳಲ್ಪಡ್ತದೆ, 1 ಪೇತ್ರನು 5ನೇ ಅಧ್ಯಾಯ ಅದರಲ್ಲಿ 10ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ: ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನು ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ದೇವರಿಗೆ ಸ್ತೋತ್ರವಾಗಲಿ. ಆದ ಕಾರಣ ಪ್ರಿಯರಾದವರೇ, ಈ ವಾಕ್ಯ ಹೇಳುವ ಪ್ರಕಾರ ಕ್ರಿಸ್ತನಲ್ಲಿ ದೇವರ ವಾಕ್ಯ ಹೇಳಲ್ಪಡ್ತದೆ, ಕ್ರಿಸ್ತನಲ್ಲಿ ನಿಮ್ಮನ್ನ ಏನಾಗಿದ್ದಾರೆ, ನಿಮ್ಮನ್ನ ಕರೆದಂತ, ತನ್ನ ಪ್ರಭಾವಕ್ಕೆ ಕರೆದಂತ ದೇವರಿಗೆ ಸ್ತೋತ್ರವಾಗಲಿ. ತನ್ನ ಪ್ರಭಾವ, ತನ್ನ ಎಲ್ಲ ಸಕಲ ವಿಧವಾದ ಕಾರ್ಯಗಳನ್ನ ನಿಮ್ಮ ಪ್ರಭಾವವಾಗಿ ತೋರಿಸ್ಬೇಕಂದ್ರೆ ಸ್ವಲ್ಪ ಕಾಲ, ವಾಕ್ಯ ಕಡೆಯದಾಗಿ ಹೇಳ್ತದೆ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸುವನು. ಪ್ರಿಯರಾದವರೇ, ಈ ದಿನದಲ್ಲಿ ಅನೇಕರಿಗೆ ಸಮಸ್ಯೆಗಳು, ಅನೇಕ ಹೋರಾಟಗಳು, ಸಂಕಟಗಳು, ನಾನಾ ರೀತಿಯಾದ ವ್ಯವಸ್ಥೆಕತೆ ಇಲ್ಲದೆ ಅನೇಕರು ಬಳಲುತ್ತಿದ್ದಾರೆ. ಆದರೆ ಪ್ರಿಯರಾದವರೇ, ನಿಮಗೆ ಕೂಡ ದೇವರೊಂದು ಶುಭ ವಾರ್ತೆ ಏನಂದ್ರೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತೆಗೆದುಕೊಂಡು ಬರ್ತಾನೆ. ಕ್ರಿಸ್ತನಲ್ಲಿ ಯಾರೆಲ್ಲ ಇರ್ತಾರೋ ಪ್ರಿಯರಾದವರೇ, ಅವರಿಗೆ ಒಂದು ಮಹಿಮೆಯಾದ ಜೀವಿತವನ್ನ ಕೊಡುವಂತ ಕರ್ತನು ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕಾಗಿನೇ ಪ್ರಿಯರಾದವರೇ, ಹೇಗೆ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳೋದು, ಅದಕ್ಕೂ ಕೂಡ ದೇವರು ಒಂದು ವಾಕ್ಯವನ್ನ ಕೊಡ್ತಾರೆ. ಅದೇ 1 ಪೇತ್ರನು 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡ್ತದೆ: ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುವನು. ದೇವರಿಗೆ ಸ್ತೋತ್ರವಾಗಲಿ. ಈ ಹಿಂಸೆ, ಕಷ್ಟ, ಹೋರಾಟ ಆಗದಿರುವುದು, ಅನೇಕ ರೀತಿಯಾದ ಸಮಸ್ಯೆಗಳು, ಬಗೆಹರಿಯಾದ ನಾನಾ ರೀತಿಯಾದ ಕಷ್ಟಗಳು, ಇಂಥದಕ್ಕೆಲ್ಲ ನಮಗೆ ಪರಿಹಾರವಿಲ್ವಾ, ಇಂಥದಕ್ಕೆಲ್ಲ ಯಾವುದು ನಮಗೆ ಇಲ್ವಾ? ಇಲ್ಲ ಪ್ರಿಯರಾದವರೇ, ನೀವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನೀವು ತಗ್ಗಿಸಿಕೊಂಡು ಇರುವಾಗ ದೇವರು ನಿಮ್ಮ ತಕ್ಕ ಸಮಯಕ್ಕೆ, ತಕ್ಕ ಕಾಲದಲ್ಲಿ, ತಕ್ಕ ವಿಷಯದಲ್ಲಿ, ತಕ್ಕ ಕೆಲಸದಲ್ಲಿ, ತಕ್ಕ ಬಿಸಿನೆಸ್ ಅಲ್ಲಿ ದೇವರು ನಿಮ್ಮನ್ನ ಮೇಲಕ್ಕೆ 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 ತೆಗೆದುಕೊಂಡು ಬಂದು ದೇವರು ನಿಮ್ಮನ್ನ ಬಲಪಡಿಸಿ ಕಾಯ್ದು ದಾರಿ ನಡೆಸುವನಾಗಿದ್ದಾನೆ. ಅದಕ್ಕಾಗಿನೇ ಪ್ರಿಯರಾದವರು, ಇನ್ನೊಂದು ವಾಕ್ಯದಲ್ಲಿ ಕೂಡ ಹೇಳಲ್ಪಡ್ತದೆ,
ನೋಡಿ, ಅದೇ 1 ಪೇತ್ರರು 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಚಿಂತೆಯೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುವಂತ ದೇವರಾಗಿದ್ದಾನೆ. ಆದುದರಿಂದ ಪ್ರಿಯರಾದವರೇ, ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನೀವು ಯಾವುದಕ್ಕೂ ಕಳವಳ ಪಡದೆ, ಯಾವುದಕ್ಕೂ ಚಿಂತೆ ಪಡದೆ, ದೇವರು ನಿಮ್ಮನ್ನ ಬಲಪಡಿಸಿ ನಿಮ್ಮನ್ನ ನೆಲೆಗೊಳಿಸುವಂತ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ ಪ್ರಿಯರಾದವರೇ, ವಾಕ್ಯದಲ್ಲಿ ಹೇಳಿರ್ಪಟ್ಟ ಪ್ರಕಾರವಾಗಿ ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನ ಮೇಲಕ್ಕೆ ಎತ್ತುವಂತ ದೇವರಾಗಿದ್ದಾನೆ. ಆದ ಕಾರಣ ಯಾವ ವಿಷಯದಾಗಲಿ, ಯಾವ ಕಾರ್ಯದಲ್ಲಾಗಲಿ, ಯಾವುದ್ರಲ್ಲೂ ನೀವು ಚಿಂತೆ ಮಾಡದೆ ನಿಮ್ಮ ಚಿಂತೆಯೆಲ್ಲ ಆತನ ಮೇಲೆ ಹಾಕಿರಿ. ಆತನು ನಿಮಗೋಸ್ಕರ ಒಳ್ಳೆ ಕಾರ್ಯಗಳಿಗೂ ಕೊಡುವುದಕ್ಕೆ ಆತನು ಚಿಂತಿಸುವಂತ ದೇವರಾಗಿದ್ದಾನೆ. ಯಾಕಂದ್ರೆ ಪ್ರಿಯರಾದವರೇ, ಯೇಸು ಸ್ವಾಮಿ ತಾನೇ ಹೇಳಿದ್ರು, ನೀವು ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆದಿದ್ದಾದದ್ದು. ಆದ ಕಾರಣ ಯಾವುದಕ್ಕೆ ಚಿಂತೆ ಪಡಬೇಡಿ. ನಮ್ಮ ಕರ್ತನಾದ ದೇವರು ನಿಮ್ಮೊಂದಿಗಿದ್ದಾರೆ. ನಿಮಗೆ ಸಕಲ ವಿಧವಾದ ಕಾರ್ಯಗಳನ್ನ ಆತನು ಒದಗಿಸಿಕೊಡಲು ನಿಮಗಾಗಿ ದೇವರಿದ್ದಾರೆ. ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಕರ್ತನೆ, ಈ ಆಶೀರ್ವದಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಸ್ವಾಮಿ, ಈ ನಿನ್ನ ಮಕ್ಕಳನ್ನ ದೇವರೇ ಸ್ವಾಮಿ ಯಾವ ಸ್ಥಿತಿಯಲ್ಲಿದ್ದಾರೆ, ಯಾವ ಸ್ಥಿತಿಗತಿಯಲ್ಲಿದ್ದಾರೆ, ಯಾವ ವಿಷಯ ಕರ್ತನು ಕೈಗೂಡಿ ದೇವರೇ ಎಲ್ಲ ಕಾರ್ಯಗಳು ಸಫಲವಾಗಬೇಕೆಂಬುದಾಗಿ ದೇವರೇ ಇದ್ದಾರೆ. ಈ ನಿನ್ನ ಮಕ್ಕಳನ್ನ ದೇವರೇ ಯೋಗ್ಯ ಸ್ಥಿತಿಗೆ ತೆಗೆದುಕೊಂಡು ಬಂದು ಆಶೀರ್ವಾದ ಮಾಡಿ ಇವರ ಕಾರ್ಯಗಳೆಲ್ಲ ಸಫಲವಾಗವೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಓಕೆ ಪ್ರಿಯರಾದವರೇ, ದೇವರ ವಾಕ್ಯ ನಿಮಗಾಗಿ ಹೇಳಲ್ಪಟ್ಟಿದೆ. ಯಾವುದಕ್ಕೆ ಚಿಂತೆ ಪಡಬೇಡಿ, ಕಳವಳ ಪಡಬೇಡಿ. ದೇವರು ತಾನೇ ನಿಮ್ಮೊಂದಿಗಿದ್ದು ಸಕಲ ಕಾರ್ಯಗಳನ್ನ ಸಕಾಲಕ್ಕೆ ಆತನು ನಡೆಸಿಕೊಡುವಂತ ದೇವರಾಗಿದ್ದಾನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಿ ಉನ್ನತಕ್ಕೆ ತೆಗೆದುಕೊಂಡು ಬರು. ಆಮೇನ್. ಶಲೋಮ್.